ನಮಸ್ಕಾರ ವೀಕ್ಷಕರೇ, ಇಂದು ನಾವು ಆಯುರ್ಮಠಂ ದ ಆಯುರ್ವೇದ ಹೆಲ್ತ್ ವಿಲೇಜ್ ನಲ್ಲಿ ಇದ್ದೇವೆ. ಇದು ಕೇವಲ ಆಯುರ್ವೇದ ಕೇಂದ್ರವಾಗಿ ಉಳಿದಿಲ್ಲ, ಇಲ್ಲಿ ಮನಸ್ಸು ಮತ್ತು ದೇಹಕ್ಕೆ ಶಾಂತಿ ನೀಡುವಂತಹ ಆರೋಗ್ಯ ಆಯುರ್ವೇದ ಗ್ರಾಮವಾಗಿದೆ. ಕೆಲವು ದಿನಗಳಿಂದ ಆಯುರ್ಮಠಂನಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯೊಬ್ರು ಚಿಕಿತ್ಸೆ ಪಡಿತಾ ಇದ್ದಾರೆ. ಬನ್ನಿ, ಅವರು ಯಾರು, ಅವರು ಯಾವ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ, ಅವರ ಅನುಭವಗಳೇನು ಅಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ಈಗಾಗ್ಲೇ ನಿಮ್ಗೆ ಒಬ್ಬ ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಆ ವಿಶೇಷ ವ್ಯಕ್ತಿ ಬೇರೆ ಇನ್ಯಾರೂ ಅಲ್ಲ, ಶ್ರೀ ಕ್ಷೇತ್ರ ಕೇದಾರನಾಥದಲ್ಲಿ ಪ್ರಧಾನ ಅರ್ಚಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಗಂಗಾಧರಲಿಂಗ ಗುರುಗಳು. ಇವ್ರ ಜೊತೆ ಮಾತಾಡೋದು, ಇವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಅಂದ್ರೆ ತುಂಬಾ ಒಂಥರ ರೋಮಾಂಚನ ಆಗ್ತಾ ಇದೆ. ಬನ್ನಿ, ಇವರ ಆಯುರ್ಮಠದಲ್ಲಿ ಇವರ ಟ್ರೀಟ್ಮೆಂಟ್ ಆಗಿರ್ಲಿ, ಇವರ ಅನುಭವಗಳನ್ನ ನಾವು ಸಹ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಜೈ ಶ್ರೀ ಕೇದಾರನಾಥ್. ನಾವು ಬದ್ರಿನಾಥ್ ಕೇದಾರನಾಥ್ ಮಂದಿರ ಸಮಿತಿಯ ಕೇದಾರನಾಥ್ ಅನುಷ್ಠಾನದಲ್ಲಿ ಕೇದಾರನಾಥನ ಪ್ರಧಾನ ಅರ್ಚಕರಾಗಿರ್ತೇವೆ. ನಾವು ಸದ್ಯ ಈಗ ನಮ್ಮ ಒಂದು ಮಗಳ ರಜೆ ಪ್ರಯುಕ್ತ ಕರ್ನಾಟಕದಲ್ಲಿ ಬಂದಿದ್ದೀವಿ. ಈ ನಮ್ಮ ಒಂದು ಈ ಸಂದರ್ಭದಲ್ಲಿ ನಮ್ಮ ಮನೆಯವರಿಗೆ ಆದಂತ ಮೊಣಕಾಲಿನ ಒಂದು ನೋವಿನಿಂದ ಅವರಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರ್ತೀವಿ. ಗುರುಗಳೇ, ನೀವಿಲ್ಲಿ ಬಂದು 1 ವಾರಗಳ ಕಾಲ ಆಯ್ತು ಅಂತ ಕಾಣತ್ತಲ್ವಾ? ಸುಮಾರು ಒಂದು 4-5 ದಿವಸ ಮೇಲೆ ಆಯ್ತು. ನಿಮ್ಗೆ ಇಲ್ಲಿ ಆಯುರ್ಮಠಂನ ಒಂದು ಪರಿಸರ ಆಗಿರ್ಲಿ ಅಥವಾ ಇಲ್ಲಿನ ಆಂಬಿಯನ್ಸ್ ಆಗಿರ್ಲಿ, ನಿಮ್ಗೆ ಏನ್ ಅನ್ಸುತ್ತೆ? ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಇದು ಒಂದು ರೀತಿ ಪುರಾಣ ಪದ್ಧತಿ, ಹಳೆಯ ಪದ್ಧತಿ ಇದು. ಹಳೆಯ ಪದ್ಧತಿಯಲ್ಲಿ ಕೆಲವರು ವಿಶ್ವಾಸ ಇಟ್ಕೊಂಡು ಮಾಡ್ತಾರೆ. ಈಗ ನಮಗೆ ಡಾಕ್ಟ್ರು 2018 ಪರಿಚಯ ಇದ್ದಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದ್ರು, ನಾವು ಡಾಕ್ಟರ್ ಅಂತ ಹೇಳಿದ್ರು. ನಾವು ಅಷ್ಟು ಸೀರಿಯಸ್ ತಗೊಂಡಿರಲಿಲ್ಲ, ಅವರು ಸೀರಿಯಸ್ ತಗೊಂಡಿರಲಿಲ್ಲ. ಮತ್ತೆ ಮೊನ್ನೆ ಇದು 2025 ಡಾಕ್ಟರ್ ಮತ್ತೆ ಕೇದಾರನಾಥ್ ಬಂದಿದ್ರು. ಅವಾಗ ಒಂದು ಸಂದರ್ಭದಲ್ಲಿ ನಮ್ಮ ಶ್ರೀಮತಿ ಅವರಿಗೆ ಆದಂತ ಮಂಡಿ ನೋವನ್ನ ತೋರಿಸಿದಾಗ ಅವ್ರು ಒಂದು 5 ದಿವಸಕ್ಕೆ ಬರೀ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಕರೆಸಿದ್ರು. ಹಾಗಾಗಿ ನಾವು ಅವ್ರ ಪರಿಚಯದಿಂದ ಬಂದಿದ್ದೀವಿ. ಎಲ್ಲ ಆಯುರ್ವೇದ ಮರ್ಮ ಚಿಕಿತ್ಸಾ ಅನ್ನೋದೆಲ್ಲ ತುಂಬಾ ಪ್ರಾಚೀನ ಕಾಲದಿಂದ ಬಂದಿರೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾವು ಸದ್ಯ ಈಗ ವಾಸ್ತವ ಇರೋದು ಕರ್ಮಭೂಮಿ ಉತ್ತರಾಖಂಡ ಆದ್ರೂ ನಮ್ಮಲ್ಲಿ ಈಗಲೂ 90% ನಾವು ಆಯುರ್ವೇದಕ್ಕೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಹಿಮಾಲಯ ಬಹಳ ಹತ್ರದಲ್ಲಿದೆ, ಬಹಳ ದೂರನೂ ಇಲ್ಲ. ಯಾಕಂದ್ರೆ ನಾವು ಇರೋ ಕ್ಷೇತ್ರ ಪೂರಾ ಹಿಮಾಲಯ ಇರೋದ್ರಿಂದ ಆಯುರ್ವೇದ ನಾವು ಯೂಸ್ ಮಾಡ್ತೀವಿ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಈ ನಮ್ಮ ಸಂಸ್ಥೆ ಬದ್ರಿನಾಥ್ ಕೇದಾರನಾಥ್ ಮಂದಿರ ಸಮಿತಿ ನಮ್ದು ಒಂದು ಆಯುರ್ವೇದಿಕ್ ಕಾಲೇಜ್ ಇದೆ, BMSS. ಹಂಗಾಗಿ ನಮ್ಮಲ್ಲೇ ಕೆಲವೊಂದು ಔಷಧಿಗಳು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಈ ತತ್ಕಾಲದಲ್ಲಿ ಅದು ಮುಚ್ಚಿದಾರ ಸದ್ಯ, ಆ ಮಾತು ಬೇರೆ. ಹಾಗಾಗಿ ಅದ್ರ ಅನುಭವ ನಮಗೆ ಬಹಳ ಗೊತ್ತಿದೆ, ಅದು ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಆಯುರ್ಮಠಂನಲ್ಲಿ ನಿಮ್ಗೆ ಸಿಕ್ಕಂತ ಚಿಕಿತ್ಸೆ ಆಗಿರ್ಲಿ ಅಥವಾ ಇಲ್ಲಿನ ಸ್ಟಾಫ್ಗಳ ಜೊತೆ ನಿಮ್ಮ ಅನುಭವ ಆಗಿರ್ಲಿ, ಇದ್ರ ಬಗ್ಗೆ ಏನಾದ್ರು ಹಂಚ್ಕೊಳಕ್ ಇಷ್ಟಪಡ್ತೀರಾ? ಇಲ್ಲಿ ಇದು ಆಯುರ್ವೇದಿಕ್ ಪದ್ಧತಿ ಒಳಗೆ ಇದರಲ್ಲಿ ಮಾಡ್ತಿರೋದು ನಾವು ಫಸ್ಟ್ ಕೇಳಿದೆ ಡಾಕ್ಟರ್ಗೆ, ಪಂಚಕರ್ಮ ಅಂತ ಕೇಳಿದೆ. ಡಾಕ್ಟರ್ ಪಂಚಕರ್ಮ ಕರೆಕ್ಟು, ಅದರಲ್ಲಿ ಮರ್ಮ ಅಂತ ಹೇಳಿದ್ರು. ಯಾಕಂದ್ರೆ ಕೆಲವೊಂದು ಅನುಭವ ಆದಾಗ ಕೆಲವೊಂದು ಕೇಳಿದಾಗ ಅಷ್ಟೇ ಗೊತ್ತಾಗುತ್ತೆ ಅದ್ರ ಒಳ ಮರ್ಮ ಏನು ಅಂತ. ಈಗ ನಾವು ಅಷ್ಟೇ ಆಯುರ್ವೇದಿಕ್ ಅಂತ ಹೇಳ್ತೀವಿ. ಆ ಮನುಷ್ಯ ಅದು ಬಂದು ಅಲ್ಲಿ ಅದು ಅನುಭವ ಆಗತ್ತೋ ಅವಾಗ ಅದು ಗೊತ್ತಾಗುತ್ತೆ, ಇದು ಅದರಲ್ಲಿ ಇರುವಂತ ಒಂದು ವಿಶೇಷ ಕಲೆ ಮರ್ಮ ಅನ್ನೋದು ಅಂತ ಡಾಕ್ಟರ್ ಹೇಳಿದ್ರು. ಹಾಗಾಗಿ ಈಗ ಏನಾಗಿದೆ, ಡಾಕ್ಟರ್ ನಮಗೆ ಫಸ್ಟ್ ನಮ್ಮ ಶ್ರೀಮತಿ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ. ಡಾಕ್ಟರ್ ಅಂದ್ರು, ತಮಗೂ 1-2 ದಿವಸ ಪಂಚಕರ್ಮದ ಮರ್ಮ ಮಾಡಿಸ್ತೀವಿ ನೋಡ್ರಿ ಅಂತ 2 ದಿವಸ ಅನುಭವ ಮಾಡಿಸಿದ್ರು. ಶರೀರ ಏನಾಗಿದೆ ಅಂದ್ರೆ ಬಹಳ ಹಗುರ ಆಗಿದೆ. ಯಾಕಂದ್ರೆ ಈ ಆಯುರ್ವೇದಿಕದಲ್ಲಿ ನಾವು ಮಾಡಿಸಿದಾಗಿಂತ ನನ್ನ ಜೀವನದಲ್ಲಿ ಇಷ್ಟು ವರ್ಷ ಎಲ್ಲೂ ನಾವು ಮಾಡಿಸಿದವನಲ್ಲ. ಈ ಡಾಕ್ಟರ್ ಫಸ್ಟ್ 5 ವರ್ಷ ಮಾಡಿ 2ನೇ ದಿವಸ ನನ್ನ ಅನುಭವ ಶರೀರ ಬಹಳ ಹಗುರ ಆಗಿದೆ ಹೇಳ್ಬಹುದು, ಉತ್ತಮ ಪರಿಣಾಮ ಬೀರಿದೆ. ನೀವ್ ಈಗಾಗ್ಲೇ ಹೇಳಿದ್ರೆ ನಿಮ್ ಶ್ರೀಮತಿ ಅವ್ರಿಗೆ ಮಂಡಿ ನೋವಿನ ಸಮಸ್ಯೆ ಇತ್ತು. ಮಂಡಿ ನೋವಿನ ಮೇಲೆ ಭಾವವಾಗಿದ್ದು, ಆ ಬಾವಿಗೋಸ್ಕರ ಬಂದಿರೋದು ನಾವು ಇಲ್ಲಿ. ಆ ಸಮಸ್ಯೆ ಮುಂಚೆ ಬರುವಾಗ ಹೇಗಿತ್ತು, ಈಗ ಅದರಿಂದ ಏನಾದ್ರೂ ಅವ್ರಿಗೆ ಬೇರೆ ಪರಿಣಾಮಗಳು ಕಾಣಿಸ್ತಾ ಇದೆಯಾ? ನಾವು ಇರೋ ಕ್ಷೇತ್ರ ಒಕ್ಕಿಮಠ ಅಂತ, ಅಲ್ಲಿ ಕೇದಾರನಾಥ 6 ತಿಂಗಳು ಪೂಜೆ ಆಗುತ್ತೆ. ಈ ಸಲ ನಂದು ಡ್ಯೂಟಿ ಅಲ್ಲಿ ಇತ್ತು, ಒಕ್ಕಿಮಠದಲ್ಲಿ ಇತ್ತು. ಡಾಕ್ಟ್ರು ಮತ್ತೆ ಅವರ ಧರ್ಮಪತ್ನಿ, ಅವರು ಸುಪುತ್ರ, ಅವರು ಮತ್ತೆ ಅವರ ಅಕ್ಕ ತಂಗಿಯರೆಲ್ಲರೂ ಕೇದಾರಕ್ಕೆ ಬಂದಾಗ ಒಕ್ಕಿಮಠಕ್ಕೆ ಬಂದಿದ್ರು. ನಮ್ಮ ಗುರುಳಾದಂತ ಕಣ್ಣೋಕುಪ್ಪಿ ಶ್ರೀಗಳು ಅವ್ರ ಜೊತೆಗೆ ಮಾತಾಡಿಸಿದಾಗ ಅವ್ರ ಜೊತೆ ಫೋನ್ ಇಟ್ಟು ಮಾತಾಡಿಸಿದಾಯ್ತು. ತದನಂತರ ಗುರುಳು ಮತ್ತೆ ಫೋನ್ ಬಂತು. ಯಾಕಂದ್ರೆ ನಮ್ಮ ಗುರುಳ ಟ್ರೀಟ್ಮೆಂಟ್ ಇಲ್ಲೇ ಆಗಿತ್ತು, ಕಣ್ಣೋಕುಪ್ಪಿ ಶ್ರೀಗಳದು. ತದನಂತರ ಗುರುಳು ಅವ್ರೆ ನಮ್ಗೆ ಜ್ಞಾಪಿಸಿದ್ರು, ಹೇಳ್ಬೇಕು ಮಾಡ್ಬೇಕು ಅಂತ ನನ್ನ ತಲೆಯಲ್ಲಿ ಇರಲಿಲ್ಲ. ಆಕ್ಚುಲಿ ಗುರುಳು ಮತ್ತೆ ಒಂದ್ಸರಿ ಹೇಳಿದ್ರು, ಡಾಕ್ಟರ್ ಒಂದ್ಸರಿ ತೋರ್ಸಪ್ಪ ಅಂತ ಹೇಳಿದ್ರು. ಮತ್ತೆ ನಾನು ಅವ್ರಿಗೆ ತೋರಿಸಿದೆ. ಡಾಕ್ಟರ್ ಒಂದಿಷ್ಟು ದಿವಸ ಅಲ್ಲಿಂದಾನೆ ಸಂಸ್ಥೆಗೆ ಫೋನ್ ಮಾಡಿ 1 ವಾರದಲ್ಲಿ ನಿಮಗೆ ಗುಳಿಗೆ ಬರ್ತಂತ ಹೇಳಿದ್ರು. ಸದ್ಯ ಗುಳಿಗೆ ತಗೊಳ್ಳಿ ಒಂದು 3 ತಿಂಗಳು, ತದನಂತರ ನೀವು ನಿಮ್ಮ ಬಿಡುವಾದಾಗ ನೀವು ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ರಿ ಅಂತ ಹೇಳಿದ್ರು. ಹಾಗಾಗಿ ಡಾಕ್ಟರ್ ಹೇಳ್ತಾರನೆ 1 ವಾರದಲ್ಲಿ ಗುಳಿಗೆ ಬಂತು, ತಗೊಂಡ್ರು. ಮೊದಲು ಪೂರ ಸಮಸ್ಯೆ ಇತ್ತು, ಈಗ 80% ಕಡಿಮೆ ಆಗಿದೆ. ಈಗ 3,000 ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಶುರುವಾಗಿ ಹೇಳ್ಬೇಕಾದ್ರೆ ಪರಿಣಾಮ ಬಹಳ ಉತ್ತಮವಾಗಿದೆ, ಮೊದಲಕ್ಕಿಂತ ಬಹಳ ಸುಧಾರಿಸಿದೆ ಅವ್ರ ಆರೋಗ್ಯ. ಪರಿಣಾಮ ಉತ್ತಮವಾಗಿದೆ ಅಂತ ಕೇಳಿ ಬಹಳ ಖುಷಿ ಆಯ್ತು. ಫಸ್ಟ್ ಗುಳಿಗೆ ತಗೊಂಡಲ್ಲೇ ಅರ್ಧ ರಿಸಲ್ಟ್ ಗೊತ್ತಾಯ್ತು. ಟ್ರೀಟ್ಮೆಂಟ್ ಮತ್ತು ಗುಳಿಗೆ 2 ನಡೀತಿರೋದ್ರಿಂದ ಅದು ಇನ್ನೂ ಪರಿಣಾಮ ಬೀರಿದೆ ನಮ್ಮ ಮೇಲೆ. ಅವ್ರ ಆರೋಗ್ಯ ಇನ್ನೂ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಹಾಗೆ ಇಲ್ಲಿ ಜಗತ್ತಲ್ಲಿ ತುಂಬಾ ಜನ ಇರ್ತಾರೆ, ಅವ್ರಿಗೆ ಮರ್ಮ ಚಿಕಿತ್ಸೆ, ಪಂಚಕರ್ಮ ಇದ್ರ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಕೆಲವೊಬ್ಬರಿಗೆ ಬಂದು ತಗೊಳ್ಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋ ಆಸಕ್ತಿ ಇರುತ್ತೆ, ಆದ್ರೂ ನಂಬಿಕೆ ಇರಲ್ಲ. ಅಂತವ್ರಿಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ನಿಮ್ಮ ರಿವ್ಯೂ ಆಯುರ್ಮಠಂ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಕೆಲವೊಂದು ನಾವು ದಾರಿ ತೋರಿಸಬಹುದು, ಅದು ಕೆಲವರಿಗೆ ಅನುಭವ ಆದರೂ ಇನ್ನೊಬ್ಬರ ಅನುಭವ ನಮ್ಮ ಬಹಳ ಆತ್ಮೀಯರು ನಾವು ಹೇಳ್ತೀವಿ. ಅವರು ಒಂದು ನಂಬಿಕೆ ಇಟ್ಕೊಂಡು ಅವ್ರು ಬರ್ತಾರೆ ಹೊರತು ಆ ನಂಬಿಕೆನ
ಈ ಸಂಸ್ಥೆ ಉಳಿಸ್ಕೊಂಡು ಹೋಗಿದ್ದು ನನ್ನ ನಂಬಿಕೆ ಇದೆ ನನಗೆ. ಯಾಕಂದ್ರೆ ಇಂಪಾರ್ಟೆಂಟ್ ಇದು ಒಂದ್ ರೀತಿ ಯಾವುದೇ ಆಗ್ಲಿ, ಒಬ್ಬ ಜ್ಯೋತಿಷ್ಯ ಆಗ್ಲಿ, ಒಬ್ಬ ಡಾಕ್ಟರ್ ಆಗ್ಲಿ, ಅವ್ರದ್ದು ದಿನ ಎಕ್ಸಾಮ್, ಒಂದ್ ದಿವಸ ಎಕ್ಸಾಮ್ ಅಲ್ಲ, ಎಕ್ಸಾಮ್ ಇರೋದು ಒಂದೇ ಸರಿ ಆದ್ರೂ ಇವ್ರಿಬ್ಬರದ್ದು ಜೀವನ ಹೆಂಗಪ್ಪ ಅಂದ್ರೆ ಪ್ರತಿನಿತ್ಯ ಎಕ್ಸಾಮ್. ಯಾಕಂದ್ರೆ ಒಬ್ಬ ರೋಗಿ ಉತ್ತಮ ಆದ್ರೆ ಅವ್ನು 4 ಜನ ಕೇಳ್ತಾನೆ. ಅದ್ ರೀತಿ ಆಗುತ್ತೆ ಅಂತಂದ್ರೆ ಜನ ಒಂದು ಬಾಯಿಂದ ಒಂದು ಬಾಯಿ ಹೋಗೋದ್ರಿಂದ ಇದು ಉತ್ತಮ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಒಬ್ಬ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನಾವು ಒಬ್ರಿಗೆ ಹೇಳ್ತೀವಿ, ಅವ್ರಿಗೆ ರೆಫರ್ ಮಾಡ್ತೀವಿ, ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ. ಹಾಗಾಗುತ್ತೆ ಅಂದ್ರೆ ಇದು ನಂಬಿಕೆ ಮೇಲೆ ನಡೆಯುವಂತ ಒಂದು ಸಂಸ್ಥೆ ಆಗಿರುತ್ತೆ ಈ ಆಯುರ್ವೇದ ಅನ್ನೋದು. ಸೊ ಹಾಗಾಗಿ ನೀವು ಹೇಳೋ ಪ್ರಕಾರ ಆರೋಗ್ಯವೇ ಸಂಪತ್ತು ಅನ್ನೋ ಹಾಗೆ ಇಲ್ಲಿ ಬಂದ್ರೆ ಆ ಸಂಪತ್ತನ್ನ ನೀವು ಇನ್ನೂ ಹೆಚ್ಚು ಮಾಡ್ಕೊಬಹುದು, ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ. ಅದಂತೂ ಸದಸಿದ್ಧ ನೋಡಿ. ಇವತ್ತಿನ ಕಡಿಮೆ ಸಮಯದಲ್ಲಿ, ಯಾಕಂದ್ರೆ ಮೊದಲು ಇದ್ದಂತ ಒಂದು ವಾತಾವರಣಕ್ಕೂ ಈಗ ನೀವು ನೋಡಿದ್ರೆ 4-5 ವರ್ಷದಂತ ಆದಂತ ವಾತಾವರಣದಲ್ಲಿ ಬಹಳ ವ್ಯತ್ಯಾಸ ಇದೆ. ಅದೇ ಮನುಷ್ಯನಲ್ಲಿ ಆ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಹೇಳಕ್ ಬರಲ್ಲ. ಅದು ಕಾರಣ ನೂರೆಟ್ಟಿರ್ಬಹುದು. ಆದ್ರೂ ಕೆಲವೊಂದು ಏನಾಗುತ್ತೆ ಅಂದ್ರೆ ಈ ಆಯುರ್ವೇದದಲ್ಲಿ ಸ್ವಲ್ಪ ನಾವು ಮನಸ್ಸಿಟ್ಟು ಮಾಡಬೇಕು ಅಷ್ಟೇ ಹೊರತು ಅದು ಬಿಟ್ಟು ಬೇರೆ ಏನಿಲ್ಲ. ಯಾಕಂದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಂಬಿಕೆನೇ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇಷ್ಟು ದಿವಸ ಇಂಗ್ಲಿಷ್ ಮೆಡಿಸಿನ್ ಅಡ್ಜಸ್ಟ್ ಆಗಿರ್ತೀವಿ, ಅದ್ರ ರಿಸಲ್ಟ್ ಬೇಗ ಇರುತ್ತೆ, ಪರಿಣಾಮ ಬೇರೆ ಇರುತ್ತೆ. ಇದು ಹಂಗಲ್ಲ, ಪರಿಣಾಮ ನಿಧಾನ ಆದ್ರೂ ರಿಸಲ್ಟ್ ಬಹಳ ಉತ್ತಮವಾಗಿರುತ್ತೆ, ಮುಂದಿನ ಉತ್ತಮವಾಗಿರ್ತದೆ. ಹಾಗೆ ಅಭ್ಯಾಸ ಮಾಡ್ಬೇಕಾಗತ್ತೆ ಕೆಲವೊಂದು ಟೈಮ್. ಕೊನೆಯದಾಗಿ ಜಗತ್ಗೆ ನಿಮ್ ಕಡೆಯಿಂದ ಏನಾದ್ರೂ ಒಂದು ಸಣ್ಣ ಮೆಸೇಜ್ ಕೊಡ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಇವತ್ತಿನ ವಾತಾವರಣದಲ್ಲಿ ಎಲ್ಲರೂ ಆಕ್ಚುಲಿ ಇಂಗ್ಲಿಷ್ ಮೆಡಿಸಿನ್ ತಿಂದ ಎಲ್ಲರೂ ಸಾಕಾಗಿ ಎಲ್ಲರೂ ಮತ್ತೆ ಏನಂತಾರಲ್ಲ ಓಲ್ಡ್ ಇಸ್ ಗೋಲ್ಡ್, ಆ ಪ್ರವೃತ್ತಿ ನಾವು ಬರ್ತಾ ಇದೀವಿ. ಈಗ ಮೊದ್ಲು ಹೇಳ್ತಿದ್ವಿ ಅದು ಊಟ ಮಾಡಲ್ಲ, ಇದು ಊಟ ಮಾಡಲ್ಲ. ಈ ಎಲ್ಲಾ ಜನ ಎಲ್ಲಾ ಸಮಯಕ್ಕೆ ಯಾವ ಸಂದರ್ಭಕ್ಕೆ ಯಾವ ಕಾಲಮಾನಕ್ಕೆ ಉಪಯೋಗಿಸ್ತಾರೆ ಅದನ್ನ ಮನುಷ್ಯ ಇವತ್ತು ಉಪಯೋಗಿಸ್ತಾನೆ. ಯಾಕಂದ್ರೆ 2 ಸಲ ಲೇಟ್ ಆಗೋದೇ ಹೊರತು ಪರಿಣಾಮ ಉತ್ತಮಕಾರಿ. ಹಾಗಾಗಿ ಮತ್ತೆ ಜನ ಅದೇ ರೀತಿ ಆಯುರ್ವೇದಿಕ ಆಗಲಿ, ನಮ್ಮ ಅಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಜನ ಮತ್ತೆ ಅದೇ ಪದ್ಧತಿ ಬರ್ತಾ ಇದ್ದಾರೆ, ಈಗ ಉಪಯೋಗಿಸಬಹುದು. ಗುರುಗಳೇ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ವೀಕ್ಷಕರಿಗೂ ಕೂಡ ತುಂಬಾ ಒಳ್ಳೆ ನಿಮ್ಮ ಅನುಭವಗಳಾಗ್ಲಿ, ಇಲ್ಲಿನ ಚಿಕಿತ್ಸೆಗಳ ಬಗ್ಗೆ ಆಗ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ನಿಮ್ಮ ಆರೋಗ್ಯ, ನಿಮ್ಮ ಪತ್ನಿಯವರ ಆರೋಗ್ಯ, ನಿಮ್ಮ ಮನೆಯವರ ಆರೋಗ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಭಾವಿಸ್ತೀವಿ. ತುಂಬಾ ಧನ್ಯವಾದಗಳು ನಿಮ್ಮ ಸಮಯಕ್ಕಾಗಿ. ಜೈ ಶ್ರೀ ಕೇದಾರ್.